ಸೊ ಈ ಮಠ ಮಧ್ಯಾಹ್ನದಲ್ಲಿ ನಾವು ಇವತ್ತು ಬಂದಿರೋ ಜಾಗ ಯಾವ್ದಪ್ಪ ಅಂತಂದ್ರೆ ಟೀ ಕಾರ್ನರ್. ಟೀ ಕಾರ್ನರ್ಗೆ ಟೀ ಕುಡಿಯೋಕೆ ಬಂದವರಲ್ಲ ಈ ಬಿಸಿಲಲ್ಲಿ, ಯಾರಪ್ಪ ಇವರು ಉತ್ರು ಅನ್ಕೊಂಡ್ಬಿಡಿ. ಟೀ ಕಾರ್ನರ್ ಟೀ ಕುಡಿಯೋಕಲ್ಲ ನಾವು ಬಂದಿರೋದು. ಸೊ ಇಲ್ಲಿ ಡಿಫ್ರೆಂಟ್ ಆಗಿ ಫ್ರೆಶ್ ಜ್ಯೂಸ್ಗಳು ಮತ್ತು ಮೊಜಿಟೋಸು ಅಥವಾ ಸುಮಾರು ಸೋಡಾಸು ಎಲ್ಲನೂ ಮಡಿಕೆಯಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ಒಡೆಯೋ ಬಿಸಿಲು ನಿಮಗೆ ಗೊತ್ತಿರುತ್ತೆ, ಬಿಸಿಲು ಸಿಕ್ಕಾಬಿಟ್ಟೆ ಇದೆ, ಅದಕ್ಕೆ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೂರ್ಯ ನೋಡಿ ಫುಲ್ ಎಳ್ಕೊಂತಾನೆ. ಹೆಂಗೆ ಎಳ್ಕೊಂತಾನೆ ಅಂದ್ರೆ ಆಯ್ಟ್ ಇದ್ರೂ ಹಂಗೆ ಎಳ್ಕೊಂತಾನೆ. ಸುಮಾರು ಫ್ಲೇವರ್ಸ್ ಇದೆ ಅಂತ ಹೇಳಿದ್ರು, ಯಾವ್ಯಾವ್ದು ಅಂತ ನಮಗೂ ಗೊತ್ತಿಲ್ಲ. ಯಾವ್ಯಾವ್ದು ಇದೆ ಅಂತ ಚೆಕ್ ಮಾಡಿಕೊಂಡು ಕೆಲವೊಂದನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ ಬನ್ನಿ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಜಶ್ವಂತ್ ಅಂತ. ಓಕೆ, ಇಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ಸರ್ ನಾವು ಸೋಡಾ ಸ್ಟಾರ್ಟ್ ಮಾಡಿ ಈಗ 3-4 ಮಂತ್ ಆಯ್ತು ಸರ್. ಓಕೆ, ಟೈಮಿಂಗ್ಸ್ ನಿಮ್ಗೆ? ಸರ್ ಬೆಳಿಗ್ಗೆ 8 ಗಂಟೆ ಓಪನ್ ಮಾಡ್ತೀವಿ, ನೈಟು 10-10ವರೆಗೆ ಕ್ಲೋಸ್ ಮಾಡ್ತಿದೀವಿ. ನಾವು ನೋಡಿದಂಗೆ ಸುಮಾರು ಫ್ಲೇವರ್ಸ್ ಇಟ್ಟಿದ್ದೀರಾ ಸರ್. ಹೌದು ಸರ್, ಇದೆಲ್ಲ ಆಲ್ಮೋಸ್ಟ್ ಫ್ಲೇವರ್ಗಳಿದೆ. ಅಂದ್ರೆ ಫ್ಲೇವರ್ ಅಲ್ಲಿ ಬಂದು ಎಲ್ಲ 35 ರೂಪಾಯಿ ಇದೆ. ಸೊಗದೆಗರ್ ಅಂತ ಬರುತ್ತೆ, ಅದೊಂದು 40 ರೂಪಾಯಿ. ಕ್ಯಾಶುವಲ್ ಆಗಿ ಬಂದು ಸ್ವೀಟು ಸಾಲ್ಟು ಮಸಾಲೆ ಅದು ಬಂದು 25 ರೂಪಾಯಿ 25 ರೂಪಾಯಿ ಕೊಡ್ತಿದೀವಿ. ಓಕೆ 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 ಸರ್, ನಾವು ಸ್ವಲ್ಪ ಟೇಸ್ಟ್ ಮಾಡ್ಬಿಟ್ಟೆ. ಓಕೆ ಸರ್, ನೀವು ಯಾವ್ದು ಬೇಕು, ಫ್ಲೇವರ್ ಬೇಕಾ ನಾರ್ಮಲ್ ಬೇಕಾ ಯಾವ್ದಾರು ತಗೊಳ್ಳಿ, ಕೊಡ್ತೀನಿ. Make all the demons quiet, yeah. We were built to thrive, yeah. ಫಸ್ಟು ನಾವು ತಗೊಂಡಿರೋದು ನಾರ್ಮಲ್ ಸ್ವೀಟ್ ಅಂಡ್ ಸಾಲ್ಟ್. ಇಷ್ಟಂತೂ ಸಿಕ್ಕಾಬಿಟ್ಟೆ ತಡೆಯೋಕ್ಕೆ ಆಗ್ತಿಲ್ಲ, ಅದಕ್ಕೆ ನೆರಳಿಗೆ ಹೋಗ್ಬಿಡೋಣ. ಇದು ಲೆಮನ್ ಮತ್ತೆ ಜಿಂಜರ್ದು. ನಾವು ತಗೊಂಡಿರೋದು ನಾರ್ಮಲ್ ಸ್ವೀಟ್ ಅಂಡ್ ಸಾಲ್ಟ್. ಸೊ ಟೇಸ್ಟ್ ಮಾಡೋಣ. ಅಂದ್ರೆ ನೋಡಿ, ಹೀಗೆ 2 ಲೆಮನ್ ಹಾಕಿದ್ದಾರೆ, ಜೊತೆಗೆ ಒಂದು ಚಿಲ್ಲಿನ ಹಂಗೆ ಕಟ್ ಮಾಡಿ ಹಾಕಿದ್ದಾರೆ. ಒಟ್ನಲ್ಲಿ ಏನಂದ್ರೆ ಡಿಫ್ರೆಂಟ್ ಆಗೈತೆ. ಡಿಫ್ರೆಂಟ್ ಇದ್ ಕಡೆ ನಾವ್ ಇರ್ತೀವಿ, ಬರೀ ಆಪಲ್ ಮಾತ್ರ ಇರಲ್ಲ. ಅಚ್ಚಾ, ಮಡಿಕೆಯಲ್ಲಿ ಕುಡಿದ್ರೆ ಅದು ಅದೇ ಆಟೋಮೆಟಿಕ್ ಆಗಿ ಸ್ವಲ್ಪ ಫುಲ್. ಯೂಶಲಿ ಮಡಿಕೆದು ಏನ್ ಪ್ರವೀಣ್? ಮಡಿಕೆದು ಮಣ್ಣು, ಇಲ್ಲೂ ಸೈಡ್ ಲೈನ್ ಇಲ್ಲೂ ಮಣ್ಣು ಅಲ್ಲ ವೀರೇಶ್. ನಾವು ವಿಡಿಯೋಗೆ ಬರ್ತಾನೆ ಇಲ್ಲ, ಅವಾಗ ಬರ್ತಾನೆ ಅನ್ಕೋ. ಇಲ್ಲಿ ಫ್ರಂಟ್ ಅಲ್ಲಿ ಬರ್ರಿ, ಟ್ಯಾಲೆಂಟ್ ನ ತುಳಿತಾರೆ ಸರ್. ನೋಡಿ ಸರ್ ಹೆಂಗ್ ತುಳಿತಾರೆ ಅಂತ. ತುಳಿಯೋ ತರ ನಾವೇ ತುಳಿಯೋರೆ ಜಾಸ್ತಿ. ನಮ್ಮ ಪ್ರತಿಭೆ ಇವ್ನು ತುಳಿಯಾಗ ಅದು ಘಟ ಇದ್ದಂಗೆ ಇವ್ನ ಮೇಲೆ ಹತ್ತಿದ್ರೆ ಆಚೆ ಬಿದ್ದೋಗ್ಬಿಡ್ತೀವಿ ನಾವೇ ತುಳಿಯೋದಂತೆ. ಯಾವಾಗ್ಲೂ ಗ್ಲಾಸಲ್ಲಿ ಕುಡ್ದು ಆ ಸ್ಟ್ರಾ ಹಾಕೊಂಡು ಕುಡ್ದು ಇದೊಂಥರ ಮಡಿಕೆಯಲ್ಲಿ ಕುಡಿಯೋಕ್ಕೆ ಹೊಸ ಎಕ್ಸ್ಪೀರಿಯನ್ಸ್, ಚೆನ್ನಾಗೈತೆ. ಯೂಶಲಿ ನೋಡಿರ್ತೀರಾ ಮಡಿಕೆಯಲ್ಲಿ ಟೀ ಕಾಫಿ ಎಲ್ಲ ಜಾಸ್ತಿ ಕುಡಿತಾ ಇರ್ತಾರೆ. ಇದೇ ಫಸ್ಟ್ ಟೈಮ್ ನಾವು ಜ್ಯೂಸ್ ಕುಡಿತಾ ಇರೋದು. ಸುಮಾರು ಫ್ಲೇವರ್ಸ್ ಇದೆ, ಎಷ್ಟು ಅಂತ ಕೌಂಟ್ ಮಾಡೋಕ್ಕಾಗಲ್ಲ, ಒಂದು 10-20 ಫ್ಲೇವರ್ಸ್ ಹತ್ರ ಇದೆ. ಎಲ್ಲಾನು ಟ್ರೈ ಮಾಡಕ್ಕಂತೂ ನಿಜ ಆಗಲ್ಲ, ಅದಕ್ಕೆ ಅವ್ರಿಗೆ ಕೇಳಿದ್ವಿ ಯಾವ್ದು ಮೂವಿಂಗ್ ಯಾವ್ದು ಅಂತ. ನೀವೇ ನೋಡ್ಬೋದು, ಅವಣ್ಣ ಫುಲ್ಲು ಬಿಸಿ ಇದಾರೆ, ನಮ್ಗೆ ಕ್ಲಿಯರ್ ಆಗಿ ಮಾತಾಡ್ಸಕ್ಕಾಗಿಲ್ಲ. ಫುಲ್ ರಶ್ ಇದಾರೆ, ಅದಕ್ಕೆ ಜನಗಳು ಹಿಂಗ್ ಹೋಗ್ತಾ ಇದ್ರೆ ನಾವು ವಿಡಿಯೋನ ಹಿಂಗ್ ಹೋಗೋದು ಮಾಡ್ತಾ ಇದೀವಿ. ಇವಾಗಂತೂ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ, ಏನೇನೋ ಚೇಂಜಸ್ ಆಗ್ತಾ ಇದೆ. ದುಬೈಯಲ್ಲಿ ಮಳೆ ಬರ್ತೈತೆ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಬಿಸಿಲು ಹೊಡಿತೈತೆ. IPL ಅಲ್ಲಿ ಬೇರೆ ಎಲ್ಲ 250, 260 ಎಲ್ಲ ಚೇಂಜ್ ಮಾಡ್ತಾರೆ. ಫುಲ್ ಬ್ಯಾಟಿಂಗ್ ಪಿಚ್ ಆಗ್ಬಿಟ್ಟೈತೆ, ಬೌಲರ್ಸ್ ಗಳ ಆಡಕ್ಕೆ ಆಗ್ತಿಲ್ಲ. This is an unwanted statement irrelevant to the current situation. ಇದಕ್ಕೂ ಅದಕ್ಕೆ ಏನೂ ಸಂಬಂಧ ಇಲ್ಲ. ಸೊ ಅಷ್ಟೊಂದು ಚೇಂಜಸ್ ಆಗ್ತೈತೆ ವರ್ಲ್ಡ್ ಅಲ್ಲಿ. ನೀವು ಚೇಂಜಸ್ ಬೇಕು ಅಂದ್ರೆ ಮಡಿಕೆಯಲ್ಲಿ ಟ್ರೈ ಮಾಡಿ, ಸಕ್ಕತ್ತಾಗಿದೆ ಟೇಸ್ಟ್. ಅದುವೇ ಮೈಸೂರಲ್ಲಿ 35 ಡಿಗ್ರಿ ಎಬೋ ಇದೆ ಬಿಸಿಲು. ಸೊ ಅದಕ್ಕೆ ಆದಷ್ಟು ಮಧ್ಯಾಹ್ನ ಟೈಮಲ್ಲಿ ಹೊರಗಡೆ ಹೋಗೋದನ್ನ ಅವಾಯ್ಡ್ ಮಾಡಿ. ಜಸ್ಟ್ ಹೋದ್ರೂ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಜೊತೆಗೆ ಟ್ರಾಫಿಕ್ ಅಲ್ಲಿ ಸುಮ್ಮನೆ ಇಷ್ಟ ಬಂದಂಗೆ ಹಾರ್ನ್ ಹೊಡೆಯೋದು, ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಮತ್ತೆ ಓವರ್ಟೇಕ್ ಮಾಡಕ್ ಹೋಗೋದು, ಬಸ್ ಅಲ್ಲಿ ಕಂಡಕ್ಟರ್ ಜೊತೆ ಡ್ರೈವರ್ ಜೊತೆ ಜಗಳ ಆಡೋದು, ಅವೆಲ್ಲ ಮಾಡಕ್ ಹೋಗ್ಬೇಕು. ಬಿಸಿಲಲ್ಲಿ ಜನ ಫುಲ್ ತಲೆನೋವಲ್ಲಿ ಇರ್ತಾರೆ, ಫ್ರಸ್ಟ್ರೇಟೆಡ್ ಆಗಿರ್ತಾರೆ. ಸೊ ಆದಷ್ಟು ಒಬ್ರು ಕೋಆಪರೇಟ್ ಮಾಡ್ಕೊಂಡು ಸೈಲೆಂಟ್ ಆಗಿ ಆರಾಮಾಗಿ ಈ ಸೀಸನ್ ನ ತಳ್ಬಿಡೋಣ. ಚಿಕ್ಕ ವಯಸ್ಸಲ್ಲಿ ಯಾವ್ದೋ ಒಂದು ಆಡ್ ನೋಡಿರ್ತೀರಾ, ಯಾವ ಬ್ರ್ಯಾಂಡ್ ಅಂತ ನಾವ್ ಹೇಳಕ್ಕಾಗಲ್ಲ, ಕಾಪಿ ರೇಟ್ ಹಾಕ್ಬಿಡುತ್ತೆ. ಏನ್ ದೊಡ್ಡದು ನಮ್ದು ಹೇಳ ಏನಿಲ್ಲ, ಹಂಗೆ ಫುಲ್ ಜ್ಯೂಸ್ ಹಿಂಕತಾ ಇರುತ್ತಲ್ಲ. ಆ ಆಡ್ ನ ರೀಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಯಾವ ತರ ಅಂದ್ರೆ, ಇಲ್ಲೇ ಸೂರ್ಯ ನೋಡಿ ಫುಲ್ ಎಳ್ಕೊಂತಾನೆ. ಹೆಂಗ್ ಎಳ್ಕೊಂತಾನೆ ಅಂದ್ರೆ ಆಡ್ ಇದ್ರೂ ಹಂಗೆ ಎಳ್ಕೊಂತಾನೆ ಅಷ್ಟೊಂದು. ಸೊ ಈ ಡ್ರಿಂಕ್ಸ್ ನ ಕುಡ್ದಷ್ಟಕ್ಕೆ ನೋಡಿದ್ರಲ್ಲ ಸ್ವಲ್ಪ ತಂಪಾಗ್ಬಿಡ್ತು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಈ ಸೂರ್ಯನ ಜ್ಯೂಸ್ ಕುಡ್ದಷ್ಟಕ್ಕೆ ಹಿಂಗ್ ತಳ್ಬೋದು, ಹಂಗೆ ಅಷ್ಟೇ. ನೀವು ಅದನ್ನೇ ಮಾಡಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ.
ಆದ್ರೂ ಸ್ವಲ್ಪ ಓವರ್ ಆಗ್ಲಿಲ್ವಾ? ಸೂರ್ಯನೇ ತಳ್ಬಿಡ್ತಾರಂತೆ. They want it. I know the public pulse. I know how to play kabaddi with the public. ಇನ್ನೊಂದು ಯಾವ್ದೋ ಜ್ಯೂಸ್ ಇತ್ತು, ಬೀರೇಶ್ ಅವರು ಹಿಂದ್ಗಡೆ ಖಾಲಿ ಮಾಡಿದ್ದಾರೆ. ನಾವಂತೂ ಮೈಸೂರಲ್ಲಿ ಈ ತರ ನೋಡಿಲ್ಲ, ಇವರು ಹೊಸದಾಗಿ ಸ್ಟಾರ್ಟ್ ಮಾಡಿರೋದು. ಲೊಕೇಶನ್ ಬಂದು ಇವನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಾನೆ. NI ಕಾಲೇಜ್ ಗೊತ್ತಿರುತ್ತೆ, ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇದೆ. ಈ ಕಡೆ ಬಂದ್ರೆ ಅಂತಲ್ಲ, ಇದಕ್ಕೆ ಅಂತಾನೆ ಬಂದು. ಇಲ್ಲಂತೂ ಹೆವಿ ರಶ್ ಅವ್ರೆ, ಬರ್ತೀರಾ ಟೇಸ್ಟ್ ಮಾಡ್ತೀರಾ, ಅವರು ಬೇಗ ಪಟ್ ಅಂತ ಮಾಡ್ಕೊಡ್ತಾರೆ. ಚಿಲ್ಲಿ ಸಿಕ್ಕಾಬಿಟ್ಟೆ, ಒಂದು ಸ್ಲೈಟ್ ಖಾರ, ಅದು ಚುರುಕ್ ಅಂತ ಐತೆ, ಸಗದಾಗೈತೆ. ಏನ್ ಮಾಡ್ರು, ಕಾಲೆಲ್ಲ ಸುತ್ತ ಇದೆ, ಕ್ಯಾಮ್ರಾಮನ್ಗೆ ಕೈ ಕಾಲೆಲ್ಲ ಸುಟ್ಟೋಗ್ತೈತೆ. ಸೊ ಇವಾಗ ನಾವು ತಗೊಂಡಿರೋದು ಇದು ಕಾಲಾಕಟ್ಟ ಫ್ಲೇವರು, ಇದು ಆಮ್ಲಾ ಫ್ಲೇವರು. ಸೊ ನಮಗಂತೂ ಅಲ್ಲಿ ನಿಂತು ಸಾಕಾಗೋಯ್ತು. ಬಿಸಿಲು ನೋಡಿ ಎಷ್ಟೊಂದು ಜನ ತುಂಬ್ಕೊಂಡ್ಬಿಟ್ಟಾರೆ. ಇಲ್ಲೇನಾದ್ರು ನೀವು ಬಂದ್ರೆ ಆಮ್ಲಾ ಟ್ರೈ ಮಾಡಿ, ಆಮೇಲೆ ನಾರ್ಮಲ್ ಆಗಿರೋ ಟ್ರೈ ಮಾಡಿ, ಅದೇ ಸಕ್ಕತ್ತಾಗಿರುತ್ತೆ. ಅದು 25 ರುಪೀಸ್ ವಿತೌಟ್ ಎನಿ ಆಡೆಡ್ ಫ್ಲೇವರ್. ಅಂದ್ರೆ ಫ್ರೂಟ್ ಫ್ಲೇವರ್ಸ್ಗಳು ಬೇಕು ಅಂತಂದ್ರೆ 35 ರುಪೀಸ್. ನಾರ್ಮಲ್ ಎಲ್ಲ 25 ರುಪೀಸ್. ಬಟ್ ಮಸ್ಟ್ ಟ್ರೈ ಅಂದ್ರೆ ನಾರ್ಮಲ್ದು ಮತ್ತೆ ಆಮ್ಲಾ. ಮೊಜಿಟೋನು ಸಕ್ಕತ್ತಾಗಿತ್ತು, ಸೊ ಟ್ರೈ ಮಾಡಿ. ಸೊ ಇದು ನಮ್ ಕಡೆಯಿಂದ ಸಜೆಷನ್. ಇದೇ ತರನೇ ಒಂದ್ಸಲ ಪಾನಿನ ಸುರಿದು ಟೀ ಶರ್ಟ್ ತಗೊಟ್ಟಿದ್ದ. ಇವಾಗ ಇನ್ನೊಂದು ಪ್ಲಾನ್ ಹಾಕೊಂಡಿದ್ದ, ಬಟ್ ನಾವ್ ಗೊತ್ತಿಲ್ಲ. ಬಿಸಿಲಿಗೆ ಒಳ್ಳೆ ಡ್ರಿಂಕ್ ಅಂತಾನೆ ಈ ಸಮ್ಮರ್ ಅಲ್ಲಿ ಒಳ್ಳೆ ಸಮ್ಮರ್ ಡ್ರಿಂಕ್ ಅಲ್ಲಿ ಮಡಿಕೆ ಸೋಡಾನ ನಾವು ರೆಕಮೆಂಡ್ ಮಾಡಿದೀವಿ. ನೀವೇನ್ ಮಾಡ್ಬೇಕು ಅಂದ್ರೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂಡ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೀವೇ ನೋಡ್ತಿದ್ರಲ್ಲ ನೋಡಿ, ಇದೇ ತರ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಗಳು ನಿಮ್ಗೆ ಏನಾದ್ರು ಗೊತ್ತಿದ್ರೆ, ನಾವು ವಿಸಿಟ್ ಮಾಡ್ಬೇಕು ಅಂತ ನಿಮ್ಗೆ ಆಸೆ ಇರಲ್ಲ, ಇದೆ ಅಂತ ಭಾವಿಸ್ಕೊಂಡು ಏನೇನು ಟ್ರೈ ಮಾಡ್ಬೋದು ಕಮೆಂಟ್ ಅಲ್ಲಿ ತಿಳಿಸಿ. ಅದನ್ನ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಮಾಡಕ್ ಟ್ರೈ ಮಾಡ್ತೀವಿ. ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಬಿಡಿ. ನಿಮ್ಮ ಫ್ರೆಂಡ್ಸ್ಗೂ ಕಳಿಸ್ಬಿಟ್ಟು ಈ ಪ್ಲೇಸ್ ಹೋಗೋಣ ಅಂತ ಕರ್ಕೊಂಡು ಹೋಗಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀವಿ.